ನೀವು ಸೊಸ್ತ್ಯಾರು. ನಾ ಹಂಗಾರ ನಾ ಬದುಕಿರೋ ಮಟನು ಕುಡಿಸ್ತ್ರ ಭಾಳ ಮಂತ್ಯಂದಾಗ ಇರಬೇಕು, ನನ್ನ ಮಕ್ಳು ಒಂದಾಗಿರ್ಬೇಕು ಅಂತ ನಾ ಅನ್ಕೊಂಡ್ರೆ ಇದೇನು ಇವತ್ತು ನಮ್ಮ ಈರಮ್ಮನ ಬಾಯಾಗ ಈ ಮಾತು ಬಂದ್ಬಿಡ್ತಲ್ಲ. ಇವತ್ತು ಏನು ಹೇಳ್ಬೇಕು ಇದಕ್ಕೆ ಅಂತೇನೆ ನಾನು. ನೀನು ಹಂಗ ಮಾಡ್ತಿ ಬಿಡ ಶಾಂತಕ. ನಾ ಏನ್ ಮಾಡ್ತೇನೆ ಗಿರ್ಜಿ, ಅವ್ರು ಮಾಡಿದ್ದು ಅವ್ರು ಬಿಟ್ಟಿದ್ದು, ಅವ್ರು ಏನ್ ತಿಂದ್ರೆ ನಾ ಏನ್ ಕೇಳಕ್ ಹೋಗ್ತೇನೆ? ಅಡಿಗೆ ಮನಿನ ಅವ್ರ ಕೈಯಾಗ ಬಿಟ್ಟಿರ್ತೇನೆ. ಏನ್ ನಾವೇನು ದುಡ್ಡು ಪಗಾರ ಅಷ್ಟು ನಮ್ಗೆ ಕೊಡ್ರಿ ಅಂತಾನು ಕೇಳಕ್ ಹೋಗುದಿಲ್ಲ. ಆಕಿ ದುಡಿದ್ರೊಕ್ಕ ಆಕಿ ಇಟ್ಕೋತಾಳ, ಈಕಿ ದುಡಿದ್ರೊಕ್ಕ ಈಗ ಇಟ್ಕೋತಿದ್ಲು. ಈಗೇನ ಹೊಟ್ಟಿಲ್ಲ ಹೇಳ ಬಿಟ್ಟಾಳ ಬಿಡು, ಮುಂದೆ ಮತ್ತೆ ಕೆಲಸ ಕೊಂಡ್ರೆ ಆಕಿನ ಇಟ್ಕೊಲ್ಲ ಅಂತೇನೆ ನಾನು. ಮತ್ತೆ ನೀಕಿ ಅಡಿಗೆ ಮನೆಗೆ ಏನ್ ಮಾಡ್ತಿ ಅಂದ್ರೆ ನಾ ಏನ್ ಕೇಳಕ್ ಹೋಗ್ತೇನೆ? ಗಿರ್ಜಿ ನೀ ನನಗಂತೀಯಲ್ಲೇ ಶಾಂತಕ, ನಿನಗ ಅನ್ಬೇಕು. ಯಾಕೆ ಹೇಳು ತಡಿ, ನೀ ಮಾಡ್ತಿರೋ ತಪ್ಪು ಯಾಕೆ ನಿಂಗೆ ಅರ್ಥ ಆಗೋಲ್ತ ಕಾಣ್ತೈತಿ. ನಾ ಹೇಳ್ತೇನೆ ಇದೇನು ಗಿರ್ಜಿ ಹಿಂಗಂದ್ಲ ಅಂತ ನೀನು ಬೇಜಾರು ಮಾಡ್ಕೊಬೇಡ ಶಾಂತಕ. ನನಗೇನವ ನೀ ಚಂದಿದ್ರೆ ಸಾಕಷ್ಟ. ನಿನಗೊಂದು ಮಾತಂದು ನನಗೆ ಏನು ಆಗ್ಬೇಕಾಗೈತೆ ಹೌದಿಲ್ಲ? ಏನಂದ್ರ ಈಗ ತಡಿ, ಆಕಿ ಕೆಲ್ಸಕ್ಕೆ ಹೋಗ್ಕಳ, ಬೆಳಗ್ಗೆ ಎದ್ದಕ್ಕೆ ಪುಟ 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 ಓಡಾಡ್ಕೊಂತ ತನಗೆ ಬೇಕಾದ್ ಮಾಡ್ಕೊಂಡು ಬೇಡದ್ ಇದು ಮಾಡ್ಕೊಂಡು ಕೆಲಸ ಬಿಟ್ಟಿನ ಒಂದು ತಾಸು ಹೆಚ್ಚು ಕಮ್ಮಿ ಬರ್ತಾಳಕ್ಕೆ. ಹೌದಾ? ಹೆಚ್ಚೇನೇ ಆಕತ್ ತಿಳ್ಕೊ, ಕಡಿಮೆ ಏನಾಗಲ್ಲ, ಬಿಟ್ಟು ಬರ್ತಾಳ ಅಂತ ತಿಳ್ಕೊ. ಆತ ಅದೆಲ್ಲ ಮುಗೀತು. ಕಡೆಗೆ ನೀ ಏನು ಮಾಡ್ತಿ? ಕೊಟ್ಟಿಲ್ಲದಾಳ ಅಂತೇಳಿ ಈಕಿಗೂ ಭಾಳ ಏನು ಕೇಳಕ್ಕೆ ಹೋಗುದಿಲ್ಲ ನೀನು. ಹೌದಾ? ಇನ್ನು ಈರಮ್ಮ ಸಿಗ್ತಾಳೆ ನಿನ್ನ ಕೈಗೆ. ಈರಮ್ಮ ರೊಟ್ಟಿ ಮಾಡು, ಈರಮ್ಮ ಪಲ್ಯ ಮಾಡು, ಈರಮ್ಮ ಅವ್ರು ಬಂದ್ರೆ ನೋಡಿ ಚಾ ಮಾಡು, ಇವ್ರು ಬಂದ್ರೆ ನೋಡಿ ನಾಷ್ಟಕ್ಕೆ ಮಾಡು, ಮಾವು ಬಂದು ನೋಡುವ ತಾಟ್ ಹಚ್ಚು, ನನಗೊಂದಿಟ್ಟು ತಾಟ್ ಹಚ್ಚು, ಗಂಡು ಬಂದು ನೋಡಿದು ಮಾಡು, ಹೊಲ ಕಾಳು ಬಂದ ಅಡಿಗೆ ಮಾಡು. ಒಂದ ಎರಡ ಹೇಳಿ ನಾನು ನೋಡೋಣ. ಎಲ್ಲದಕ್ಕೂ ನೀನೇನು ಮಾಡ್ತಿ? ಈರಮ್ಮನ ಕರೆಯಕ್ಕೆ ನಿಂದಿರ್ತಿ. ಅದು ಆಕಿಗೆ ಕಿರಿಕಿರಿ ಆಗಕ್ಕೆ ನಿಂದಿರ್ತೈತಿ. ಹೌದಿಲ್ಲ? ನೀನೇನೋ ಈರಮ್ಮಗ ಅಷ್ಟು ಕೆಲಸ ಹೇಳಬೇಕು ಅನ್ನೋ ಉದ್ದೇಶದಿಂದ ಕರಿತಿ ಅಂತ ನಾನು ಅನ್ನಂಗಿಲ್ಲ. ಪಾಪ ನಿನ್ಗೆ ಆ ಉದ್ದೇಶ ಇಲ್ಲ. ನೀ ಹಂಗೆ ಒಬ್ಬ ಸೊಸಿಗೊಂಥರ ಮಾಡಂಗಿಲ್ಲ. ಆದರೆ ಈ ಕೈ ಸಿಕ್ಕಾಳ ಆಕಿ ಅದಾಳ ಅಂತೇಳಿ ಆಕಿಗೆ ಎಲ್ಲ ಹೇಳ್ಕೊಂತೋಕಿ. ಅವಾಗ ಆಕಿ ಏನು ಮಾಡ್ತಾಳೆ? ಎಲ್ಲರೂ ಕೆಲಸ ಮಾಡಲ್ಲ, ನಾನೊಬ್ಬಕ್ಕೆ ಮಾಡ್ಬೇಕು, ಈ ಮನೆ ನಾ ಕೆಲಸಕ್ಕೆ ಆಗ್ಬಿಟ್ಟೇನಿ, ನಾನು ಓದಿಲ್ಲ ಬರ್ದಿಲ್ಲ, ಹೊರಗೆ ಎಲ್ಲಿ ಕೆಲ್ಸಕ್ಕೆ ಹೋಗಂಗಿಲ್ಲ, ಮನೆ ಮಾಡ್ತೇನೆ ಅಂತೇಳಿ ಎಲ್ಲ ನನಗೆ ಹಚ್ತೀರಿ ಅಂತೇಳಿ ಒಂದು ಸಮನೆ ಆಕೆ ಏನು ಮಾಡ್ತಾಳ? ತಲೆ ಹಿಡ್ಸಕ್ಕೆ ನಿಂದಿರ್ತಾಳ. ನಾ ಎಲ್ಲ ಕೆಲಸ ಮಾಡ್ಕೊತ್ಕೊಂಡಿರ್ಬೇಕನ ಅಂತೇಳಿ ಅನಿಸ್ತೈತಿ ಆಕಿಗೆ. ಅಲ್ಲ ಮತ್ತೆ ಈ ನಾನು ಎಲ್ಲ ಎದ್ದು ಮಾಡ್ಕೊಳಕತ್ತೇನ್ಲೆ? ನನಗೆ ನೋಡಿ ನೀನ ವಿಚಾರ ಮಾಡು. ನನಗೆ ಎಲ್ಲ ನನ್ನ ಕೈ ಮೊಣಕಾಲು ಎಲ್ಲ ಬರ್ತಾವ ನನಗೆ. ಅಲ್ಲ ಗಿರ್ಜಿ, ಬರ್ತೀನಿ ವಯಸ್ಸು ಕೂಡಿ ಬರ್ತೈತನ ಶಾಂತಕ್ಕೆ ಬರ್ಬರ್ತ ವಯಸ್ಸು ಕೂಡಿ ಬರೋದಿಲ್ಲ. ನನಗೂ ಆಗ್ತಕ್ಕತಿ. ಆದ್ರೆ ನಾ ಏನಂತೀನಿ, ಒಬ್ಬೇಕಿ ಈಗ ಕೆಲಸಕ್ಕೆ ಆದಂಗೆ ಆಗ್ಬಿಟ್ಟಾಳಕಿ ಸೊಸಿ ಮನ್ಯಾಗ. ಅದಕ್ಕೆ ಅಕ್ಕಿ ತಲೆ ಕೆಟ್ಟು ಬಾಯಿ ಬಂದಂಗೆ ಮಾತಾಡಕತ್ತಾಳಕಿ. ಇದನ್ನ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗೋಲ್ತು ಏನ? ನೀನು ಎಳೆಯಕಿನ್ನ ಒಂದದಕ್ಕಿನ್ನೇ ಬೆಳಗ್ಗೆ ಅದು ಗದ್ರ ಶಬಸ ಯಾಕ ಕೆಲಸ ಮಾಡಕ್ ಬರ್ತೈತಿ ಇಲ್ಲ ನಿನಗೆ. ಆಮೇಲೆ ನೀ ಹಿಂಗೆ ಮಾಡು, ಮೊದಲು ನೀನು ಕೆಲಸ ಹಂಚಿಕೆ ಮಾಡು ಶಾಂತಕ್ಕ. ಇಬ್ಬರು ಸೊಸ್ತ್ಯಾರು ಇದ್ಮೇಲೆ 3 ಮಂದಿ ಇದ್ಮೇಲೆ ಆತಕಿನ್ನ ಬೇಕಿ ಆಕಿ ಹೊಟ್ಟಿಲ್ಲದಾಳ, ಆತಿಗೆ ಎಂಟ್ರಾಗು ಬಿದ್ದತಿ, ಕುಬಸಾಕತಿ, ಹೊಡ್ಯಾಕ ಹೋಗ್ಕಳಕ್ಕೆ 6 ತಿಂಗಳು ಲೆಕ್ಕನ ಬಿಟ್ಬಿಡು ನೀನು. ಏನು ಆಕಿ ಸುದ್ದಿನ ಬಿಟ್ಬಿಡಿ ಈಗ ಸದ್ಯಕ್ಕೆ. ಇಬ್ಬರು ಸೊಸ್ತ್ಯಾರಿಗೆ ಕೆಲಸ ಹಂಚಿಕೆ ಮಾಡಿ ಮನೆಗೆ ಹೋಗಿ ಫಸ್ಟ್ ನೋಡ. ಬಾಂಡೆ ನೀ ತಿಕ್ಬೇಕು, ಅರ್ಬಿ ನೀ ಒಗಿಬೇಕು, ಕಸ ನೀ ಹೊಡಿಬೇಕು, ಕಲ್ ನೀ ಒರೆಸ್ಕೋಬೇಕು. ಬೆಳಗ್ಗೆ ಎದ್ದು ಕೆಲಸದಾರೆ ಯಾರು ಬರವಲ್ರು. ಮೊದ್ಲೇ ನಂಗೆ ನಿಂಗೆ ಬರ್ತಿದ್ಲ, ಆಕಿಗೇನು ಸೊಕ್ಕ ಮಾತೆ ಗೊತ್ತಿಲ್ಲ, ಆಕೆನ ಅವ್ರ ಕಾಕನ ಊರ್ಗೋಗಳ ಅಂತ ಆಕಿನೂ ಬರವಳಿಗ. ಹೌದಾ? ಎಲ್ಲ ಕೆಲ್ಸಿಗೆ ನಿಮ್ಮೆಲ್ಲ ಬಿದ್ದತಿ. ಹೌದಾ? ಇದನ್ನ ನೀನೇ ಮಾಡ್ಬೇಕು ಅಂತೇಳಿ. ಏನೂ ಆರಾಮಿಲ್ಲ, ಅನಿವಾರ್ಯ, ಎಲ್ಲೇ ಹೋಗ್ಯಾರ ಅಂದ್ರೆ ಮಾತ್ರ ಇದನ್ನ ನೀವಿಬ್ರು ಹಂಚ್ಕೊಡ್ರಿ. ಆದರೆ ಮನೆಯಾಗಿದ್ರೆ ಮಾತ್ರ ನೀವೇ ಮಾಡ್ಬೇಕು. ಇನ್ಮೇಲೆ ಇಂತಿಂಥ ಜವಾಬ್ದಾರಿ ಇಂತಿಂಥರ್ದು ಅಂತೇಳಿ ನೀನು ಅದನ್ನು ವಹಿಸ್ಕೊಡು. ಅವಾಗ ಅವ್ರ ನಡುವೆ ಏನಾಕೈತಿ, ಯಪ್ಪ ಇದು ನನ್ನ ಕೆಲಸ ನಮ್ಮ ಮುಗಿಸ್ಬಿಡ್ಬೇಕು, ಇದು ನಂದು ನಾ ಮುಗಿಸ್ಬಿಡ್ಬೇಕು ಅಂತ ಅವ್ರಿಗೂ ಬರ್ತೈತಲ್ಲ ಆಗ. ಹೌದಿಲ್ಲ? ಅವಾಗ ಏನಾಕೈತಿ, ಕೆಲಸ ಸಲಿಸಾಕೈತಿ, ಈರಮ್ಮಗೂ ತ್ರಾಸಾಗೋದಿಲ್ಲ. ಹೌದಿಲ್ಲ? ಆಕಿ ಒಂದೇ ಸಸಿ ಒಂಚೂರು ಲೇಟಾಗಿ ಎದ್ದೊಕ್ಕಳಿಕಿ. ಏನು ಆಕಿಗೆ ಹೇಳಿ ನೀನು? ಒಂದೇದಕ್ಕೆಲ್ಲ ಎರಡನೇದಕ್ಕೆ ಆಕಿಗೆ ಹೇಳಿ ನೀನು. ನೀ ಲೇಟಾಗಿ ಎದ್ದಳಂಗಿಲ್ಲ, ಬೆಳಗ್ಗೆ ಎದ್ನಿಂದ ನಾಷ್ಟ ಮಾಡೋ ಕೆಲಸನಿಂದ ನಾಷ್ಟದ್ದು ಭಾಂಡೆದ್ದು ಕೆಲಸ ನೀನ ಮುಗಿಸ್ಬೇಕು ಅಂತ ಹೇಳಿ. ಅಂದ್ರೆ ಮಧ್ಯಾಹ್ನ ಕಡೆಗೆ ಈಗ ಮಾಡ್ಕೊಂತಾಳೆ ಅರ್ಬಿ ಒಕ್ಕೊಂಡು. ಕಸ ಗಿಸ ಹೊಡೆದು ಕಲ್ಲು ಒರೆಸೋದು, ಬೆಳಗ್ಗೆ ಎದ್ದು ಕಸ ಹೊಡಿದು ಇವೆಲ್ಲ ನೀನು ಇರ್ತಾವೆ ಹಿಂಗಿನ ಕೆಲಸ ಅಂತ ಹೇಳಿ ನೀನು. ಆಮೇಲೆ ಏನಕ್ಕೈತಿ, 3 ಮಂದಿ ಸೊಸ್ತ್ಯಾರಕ್ಕಾರ. ಈಗ ಒಂದು 6-7 ತಿಂಗಳು ಬಿಟ್ಟ ಮೇಲೆ ಈಕಿದ ಬಾಣೆತನ ಮುಗಿಸ್ಕೊಂಬಂದ್ಮೇಲೆ 3 ಮಂದಿ ಅಕ್ಕಾರಲ್ಲ, 3 ಮಂದಿ ಏನು ಮಾಡ್ಬೇಕು? ಅವಾಗ ನೀನು ಒಬ್ಬಕಿಗೆ ಅದು ಒಬ್ಬಕಿಗೆ ಇದು ಹೇಳ್ಬೇಕು. ಈಗ ಏನು ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಮತ್ತೆ ಬ್ಯಾರ ಅಕ್ಕನಿ ಆಗಾಕನಿ ಇದಕ್ಕನಿ ಜಳ ತೆಗಿಯೋರು ಅವ್ರು. ನೀ ಹೇಳೋದು ಸರಿನಾ ಗಿರ್ಜಿ. ನಾನು ಇದ್ರ ಬಗ್ಗೆ ಮೊದ್ಲ ಮುತುವರ್ಜಿ ವಹಿಸ್ಲಿಲ್ಲ. ಹೋಲ್ ಬಿಡಿ ಹೆಂಗಾರ ಇರುವಲ್ರಾಕತ್ತಾಗ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ಇದು ಕೆಲಸ ಮತ್ತು ನೀ ಅಂದಂಗೆ ಕರೆನ ಆಕಿಗೆ ಭಾಳ ಆಗೈತಿ. ಹಂಗಾಗಿ ಆಕೆ ಏನು ಮಾಡಕತ್ತಾಳ, ಕೆಲಸ ಭಾಳ ಆಕತಿ, ನಾ ಬ್ಯಾರ ಹೋಗ್ಕನಿ, ನಮ್ಗೆ ಇಷ್ಟು ಕಿರಿಕಿರಿ ಆಗಕತ್ತೈತಿ, ಕೆಲಸ ಮಾಡೋಕೆ ಆಗೋಲ್ತ ಅನ್ನಕತ್ತೈತಿ. ಆಮೇಲೆ ಇನ್ನೊಂದು ಏನಂದ್ರೆ, ನಿನ್ನ 2ನೇ ಸೊಸಿ ನಾ ದುಡಿತೇನೆ ಅಂತೇಳಿ ಆಕಿಗೂ ಒಂಚೂರು ಸೊಕ್ಕು ನೋಡು. ಅದ್ಯಾಕೆ ನಾ ಮಾಡಲಿ, ಇದ್ಯಾಕೆ ನಾ ಮಾಡಲಿ, ಇದ್ಯಾಕೆ ಹಂಗೆ ಅದ್ಯಾಕೆ ಹಿಂಗೆ ಅಂತೇಳಿ ಘನ ಮಾತಾಡ್ತಾಳಕಿ ನೋಡಿ. ನಾನು ಅದು ಮತ್ತೆ ಒಳ್ಳೆ ಏನಕ್ಕೆ ಮುಂದೆ ನಾ ಕೀಳಾಗತ್ತನಲ್ಲಪ್ಪ ಅಂತೇಳಿ ಈರಮ್ಮಗೂ ಬೇಜಾರಾಗಕ್ಕೆ ನಿಂದಿರ್ತೈತೆ ಶಾಂತಕ. ಹಂಗಾಗಿ ಆಕಿ ಬೇಡ, ಇವ್ರ ಜೊತೆ ಇದ್ರಲ್ಲ ಇರಾಡಿ, ನನ್ನ ಪಾಡಿ ನಾ ಇದ್ದು ಬಿಟ್ರಾತು ಅಂತೇಳಿ ಅನ್ಸಕತ್ತಿರೋದಕ್ಕಿಗೆ. ಗೊತ್ತನ? ನೀ ಹೇಳೋದು ಕರೆನೇ ಐತಿ. ಹೌದು. ಬೇಡ ಹಿಂಗಾದ್ರೆ ಸರಿ ಹೋಗೋದಿಲ್ಲ ಗಿರ್ಜಿ. ಆಯ್ತು, ಇವತ್ತು ಹೋಗಿ ಮೊದಲು ಅದನ್ನೇ ಮಾಡ್ತೇನೆ ನಾನು. ಬರ್ಲಿಕ್ಕೆ ಸಂಜೆಗೆ ಬರಲಿ, ಮೊದಲು ಕೆಲಸ ಹಂಚಿಕೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಏನು ಯಾವ ರೀತಿ ಏನು ಇದು ಮಾಡ್ಬೇಕು ಗೊತ್ತಾಗ್ತು ನಂಗೆ. ಏನು ನಾ ಮಾಡ್ತೀನಿ. ಆದರೂ ಸರಿಯಾದ ಟೈಮಿಗೆ ಇದೊಂದು ಹೇಳಿದೆ ನೋಡ್ಲಿ. ಎಷ್ಟ ನಾವು ಕರೆಕ್ಟ್ ಎಲ್ಲ ನೋಡ್ಕೊಂಡು ಹೋಗ್ತೇವಂದ್ರು ಇಂಥ ಸಣ್ಣ ಪುಟ್ಟ ತಪ್ಪು ನಮ್ಮಿಂದನೂ ಅಕ್ಕಾವ ನೋಡ್ಲಿ. ಶಾಂತಕ್ಕ, ಇದು ಸಣ್ಣ ತಪ್ಪು ಅಲ್ಲೇ ಅಲ್ಲ. ಸಣ್ಣ ತಪ್ಪಂತ ನೀ ಅನ್ಕೊಂಡಿ, ಸಣ್ಣ ತಪ್ಪು ಅಲ್ಲಿದ, ದೊಡ್ಡ ತಪ್ಪು ಇದರಿಂದನೇ ಏನು ಮನೆ ಒಡೆದೋಕ್ಕಿತ್ತು ಈಗ ಇಷ್ಟೊತ್ತಿಗೆ. ಗೊತ್ತೈತಿ?
ಸಣ್ಣ ತಪ್ಪಲ್ಲ ಶಾಂತಕ್ಕ ಇದು. ಅದಕ್ಕೆ ನಾ ಹೇಳೋದಾದ್ರೆ ದೊಡ್ಡ ತಪ್ಪೇ ಇದೆ. ನೀ ಸ್ವಲ್ಪ ಈಗ ಅರ್ಥ ಮಾಡ್ಕೊಂಬಿಡಿ ಇದನ್ನ. ಏನು ಈಕಿದೇನ ಹೇಳಿದಿ ನಿನ್ ಮಗಳು ಮಾಡಕತ್ತಿರೋದು? ಯಾರ ಮುಂದೆ ಹೇಳ್ಬೇಕು? ಏನ್ ಮಾಡಿದ್ಲ ಯವ್ವ ನನ್ನ ಮಗಳು? ಏನ್ ಮಾಡಿದ್ಲ ಯವ್ವ ತಾಯಿ? ಏನ್ ಮಾಡಿದ್ಲ ಅಂತ ಕೇಳ್ತಿಲ್ಲ ಯವ್ವ ಗಿರ್ಜಿ. ಇವತ್ತು ಹೋಗ್ಯಾರ ಗಾಡಿ ತರಕ್ ಹೊಸಾದ. ಅಡಿಗೆ ಗಾಡಿ ಬೇಕೇ ಅಂದ್ಲ. ಹೋಲ್ ಬಿಡ ಯವ್ವ ತಾಯಿ, ನಿನ್ ಸೊಸಿ ಏನ್ ಓದಿದ್ರಿ ಏನ್ ನಮಗ್ ಬರ್ತತೆ? ನಾಳೆ ದುಡ್ಡು ಪಗಾರ ಸಿಗತ್ತ ನಿನ್ ಮನೆಗೆ ನಿನ್ ಕೈಯಾಗ ಕೊಡ್ತಾಳ. ಅಯ್ಯೋ ದೇವ್ರೆ, ಏನ ಬಿಟ್ಟಾಳ ಅನ್ನಂಗ ಮಾತಾಡ್ತೀವ ಆತಾಗ. ಈಗ ನನ್ನ ಮಗಳ ಅಲ್ಲಕ್ಕಿ ಹೇಳ್ಬೇಕಂದ್ರ ನಿನ್ನ ಸೊಸಿ ಈಗಕ್ಕಿ ಏನ ಈಗಕ್ಕಿ ನಾಳೆ ಏನ ದುಡಿಲಿ ಏನ ಮಾಡ್ಲಿ, ಆಕಿ ಏನ ಹೆಸರು ಗಳಿಸ್ಲಿ ಆಸ್ತಿ ಸಂಪಾದಿಸ್ಲಿ ಎಲ್ಲ ನಿನ್ನ ಮನೆಗೆ ಸಂಬಂಧ, ನಿನ್ ಮಗ್ಗ ನಿನ್ ಗಂಡಗ ಅವ್ರಿಗೆ ಸಂಬಂಧ. ಗಾಡಿ ತಗೊಂಡ್ರಿ ನುಂಗಿ ನೀರು ಕುಡಿತಾಳ, ಓಡಾಡ್ತಾಳ, ತಗೋ ಇರ್ಲಿ. ದೊಡ್ಡ ಮನಿ ಸೊಸಿ ಒಂದ್ ಗಾಡಿ ಇಲ್ದಂಗ ಅಡ್ಯಾಡ್ತಾಳ ಅನ್ನಂಗ ಹಂಗಿಲ್ಲ. ಅಡ್ಯಾಡ್ಲಿ ಸುಮ್ನಿರು ನೀನ. ನಾನು ಮೊದ್ಲೆಲ್ಲ ಬೇಡ ಅಂದ್ಯವ, ಮತ್ತೆ ಈಗಕ್ಕೆ ತಗೋತೇನೆ ಅನ್ನಕತ್ತಾಳ. ಮದುವೆ ಆಗಿಂದು ನಾನು ಆಕಿಗೆ ಕಂಡೀಷನ್ ಹಾಕಕ್ಕಾಗಲ್ಲ ಪರಕ. ಏನು ಹಂಗೆ ಮಾಡು ಹಿಂಗೆ ಮಾಡು ಅಂತ ಅನ್ನಕ್ಕೆ ಆಗಲ್ಲ. ಮೊನ್ನೆ ಆ ಮಾತಂದಿದ್ದಕ್ಕೆ ಅಂದ್ಲಕ್ಕಿ ಕುಲ್ಲ ನನಗೆ. ನೋಡ್ಬೇ ನನ್ನ ಗಂಡು ಕೊಡ್ಸಾಕತ್ತಾನ, ನಾನು ತಗೊಳಕತ್ತೇನೆ, ನೀ ಇದ್ರ ನಡಕ್ತಿಲಿ ಹಾಕ್ಬೇಡ ಅಂದ್ಲಕ್ಕಿ ನನಗೆ. ಏನು ಮಾಡ್ಲಿ ಸುಮ್ಮನಾಗೋದು ಹಸಿ. ನಂಗೆ ಗೊತ್ತೈತೆ ಪರಕ ಏನ್ ರೊಕ್ಕ ಹೋಗತ್ತೆ ಅಂತ ನೀ ಶಣೆತನ ಮಾಡಕತ್ತಿ. ಎದಕ್ಕಷ್ಟೊಂದು ಜೀನ್ತನ ಮಾಡ್ತೀಯ ಪರಕ ಹೇಳಿ ನಾ ನೋಡೋಣ. ಯಾರಿಗೆ ಗೋಳಿಸ್ ಗಂಗವನ್ ಕುಂದ್ರಸ್ತೀವ? ಯಾರಿಗೆ ಕೊಡ್ತಿ? ನಿನ್ನ ಮಗ್ಗ ನಿನ್ ಸಸಿಗೆ ಅಲ್ಲ ನೀ ಮಾಡೋದು. ಅವರ ಖುಷಿಯಾಗಿರ್ಲಿ ಬಿಡು. ಮತ್ತೆ ವಯಸ್ಸಿನಾಗಿದ್ದಾಗ ಗಾಡಿ ಹೊಡಿಲಿಲ್ಲ, ಅವ್ನ ಕಮ್ಮನ್ ಬಂಗಾರ ಹಾಕೋಲಿಲ್ಲ ಅಂದ್ರೆ ನೀ ವಯಸ್ಸಾಗಿನ್ ತಗೊಂಡು ಏನ್ ಮಾಡ್ತಿ? ಏನು ಮಾಡಕಲ್ಲ. ಈಗ ನೀ ಗಾಡಿ ಹೊಡಿ ಅಂದ್ರೆ ಹೊಡಿತೀಯಾ? ನಿಮ್ಗೆ ಈಗ ಇವ್ರಿಗೆ ಅಣ್ಣಾರಿಗೆ ಹೊಡಿ ಅಂದ್ರೆ ಹಾಕತ್ಯಾ? ಹೊಡಿತಾರ ಅವ್ರ ಗಂಡ ಮಕ್ಕಳು ಬಿಡು, ಅದು ಬೇರೆ ಮಾತು. ಮತ್ತೆ ಈಗ ವಯಸ್ಸಿದ್ದಾಗ ಹೊಡಿತಾನ ಅನ್ನತ್ತ. ಹೋಲ್ ಬಿಡು, ಡಾಕ್ಟರ್ ಆಗಕ್ಕೆ ಇವತ್ತು ಬೈಕ್ ಮ್ಯಾಗ ಅಡ್ಯಾಡ್ತಾಳ, ನಾ ಡಾಕ್ಟರ್ ಆಗಿನ ಕಾರ್ನಾಗ ಅಡ್ಯಾಡ್ತಾಳ. ಇವತ್ತು ನಮ್ ಗಿರ್ಜಿ ಕರೆಕ್ಟಾಗಿ ಮಾತಾಡಿದ್ ನೋಡು. ಹೂನ ಪರಕ ಎದಕ್ಕ ಜೀನ್ತನ ಮಾಡ್ತೀನಿ ನೀನು? ಏನ್ ಆಸ್ತಿ ಯಾಕೆ ಬರ್ಸ್ಕೊಂಬಂದ್ ನಮ್ಮನಿಗೆ ಕೊಡಕತ್ತಾಳ? ಮನಿ ಸಸಿ ಹಾಕಿ ಬಾಯಿ ಮುಚ್ಕೊಂಡಿರ. ಅತಿ ಕಂಡೀಷನ್ ಹಾಕಕ್ ಹೋಗ್ಬೇಡ. ಏನ ಅತಿ ಕಂಡೀಷನ್ ಹಾಕಿದ್ರೆ ನೋಡ ಆಮೇಲೆ ಮನಸ್ಸುಗಳು ನಡಕ್ ಬಿರ್ಕ್ ಬರ್ತಾವ. ಸುಮ್ನಿರು ನೀನು. ಎರಡರದ್ದು ಖುಷಿ ನೋಡಿ ಆನಂದ ಪಡು. ಅಯ್ಯೋ ದೇವ್ರೆ, ಇದೇನ ಅತ್ತಿ ಸೊಸಿ ಈ ನಮ್ನಿ ಎದುರು ಬೀಳಾಕತ್ತೀರ ನನ್ನ ಮೈ ಮೇಲೆ? ಅತ್ತಿನೇನ್ ಮಾಡ್ಬೇಕ ಹೇ? ಸಾಕತ್ ನನಗಂತೂ ಹೊತ್ತಾಗ ನೀನ್ ಮತ್ ನಿಂದ ಏನ ಬಿಡವಲ್ಲಿ, ಅದಕ್ಕೆ ತಿಳ್ ಕೆಟ್ಟಿಂಗ್ ಅಂದಿದ್ದೀಗ. ಆಯ್ತು ಬಿಡವ, ಹೋಲತ್ತಾಗ ಏನಾರ ಮಾಡ್ಕೊರು. ಏನ್ ಹೇಳೋದೈತಿ? ಯಾರಿಗೆ ಹೇಳಕ್ ನಾವೇನು ಹೇಳೋ ಅಷ್ಟು ನಮ್ಗೆ ಅಧಿಕಾರ ಎಲ್ಲೈತಿ? ಎಷ್ಟೊತ್ತಾಯ್ತು ಕಾಯಕ್ ಶುರು ಮಾಡಿ, ಇನ್ನ ಬಂದಿಲ್ಲ ಇವ್ರು. ತಾಯಿ ಮುಖ್ಯ ಅವರಿಗೆ. ಇಲ್ಲಿ ಹೇಂತಿ ನಾಯಿಗತ್ತೆ ಕಾಯಕತ್ತಾಳ, ಇದು ಇವ್ರಿಗೆ ಇಂಪಾರ್ಟೆಂಟ್ ಅಲ್ಲಲ್ಲ. ಬರ್ಲಿ ಎಷ್ಟೊತ್ತಿದ್ರು 5 ಗಂಟೆ ಅಂದ್ರೆ ಬರ್ತೇನೆ ಅಂದವ್ರು. ಟೈಮ್ ನೋಡು 7 ಗಂಟೆ ಆಯ್ತು, ಇನ್ನೂ ಇಲ್ಲ. ಅದು ಎಂತ ಲೇಟು ಏನೋ ದೇವರಿಗೆ ಗೊತ್ತು. ಫೋನ್ ಮಾಡಿ 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 ಸಾಕಾಗೋತ್ತು ನನಗಂತರು. ಅಯ್ಯಪ್ಪ, ಕುಂದರ್ಲಪ್ಪ ಇಲ್ಲೇ. ಹೋಗ್ಬೇ ಹುಷಾರಿ. ನೀನು ಏನು ತಿನ್ಸಿಟ್ಟಾಗಳ ಏನ? ಒಳಗೆ ಹೋಗಪ್ಪ. ಓಹೋ ಸಾಹೇಬ್ರಿಗೆ ಈಗ ನೆನ್ಪಾತನ್ ಮನಿ? ಅಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ, ಪ್ರಾಬ್ಲಮ್ ಆಗಿತ್ತಲ್ಲೇ. ಏನಂತ ತಲೆ ಹೋಗಂತ ಪ್ರಾಬ್ಲಮ್? ಅದೇನಂತಾರಲ್ಲ, ನಿಮ್ಗೆ ಇಷ್ಟ ಇಲ್ಲ ರೀ ನಾನು ಕರ್ಕೊಂಡು ಎಲ್ಲಿ ಹೋಗೋದು, ನಿಮಗೆ ನನಗಿಂತ ಮುಖ್ಯ ನಿಮ್ಮ ತಾಯಿ ಅಲ್ಲ. ಹಂಗಿದ್ರೆ ನನ್ನ ಯಾಕೆ ಮದುವೆ ಮಾಡ್ಕೊಂಡ್ರಿ? ಬೇಡ ಅಂದ್ಬಿಟ್ಟಿದ್ರಕ್ಕಿತ್ತಲ್ಲ, ಸುಮ್ಮನೆ ನನ್ನ ಮದುವೆ ಮಾಡ್ಕೊಂಡ್ರಲ್ಲ. ನನ್ನ ಮದುವೆ ಮಾಡ್ಕೊಂಡು ಈ ರೀತಿ ತಲೆ ಹಿಡ್ಸಕಲ್ಲ? ಬಾ ಏನೋ ಅನ್ಕೊಂಡ್ಬಿಟ್ಟಿದ್ದೆ ನಿಮ್ಮನ್ನು ನಾನು. ಅಲ್ಲ ನಿಜವಾಗ್ಲೂ ಭಾಳ ಬೇಜಾರಾಗತ್ತೆ ನನಗೆ. ಬೇಜಾರಾಗಕ್ಕೆ ಏನೈತಿ? ಸ್ವಲ್ಪ ಕೇಳು. ಅಲ್ಲೇ ದವಾಖಾನಿಗೆ ಹೋದ್ವಿ, ಹೋಗಿಂದ ಅವು ತೋರಿಸೋತ್ನಾಗ ಅದು ಸ್ವಲ್ಪ ಜ್ವರನೂ ಬಂದಿದ್ವು. ಅವ್ರೇನಂದ್ರು, ಈ ದವಾಖಾನಿಗೆ ಈಗ ನೋಡ್ರಿ ಜ್ವರ ಒಂದು ಅದಾವು, ಆಮೇಲೆ ಸಲಾನ್ ಬಾಟ್ಲಿ ಹಚ್ಬೇಕು, ಭಾಳ ವೀಕ್ ಆಗ್ಯಾರ, ಆಮೇಲೆ ಕೆಲವೊಂದು ಚೆಕಪ್ ಆಗ್ಬೇಕು, ಅಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗ್ಬೇಕು ಹುಬ್ಳಿದು, ಇದಕ್ಕೆ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಬರ್ರಿ ಅಂತೆಲ್ಲ ಸುಮಾರು ಇನ್ನೂ 108 ಹೇಳಕತ್ರ. ಅಲ್ಲಿ ಹೋಗಿ ಇಡೀ ಪಾಳೆ ಹಚ್ಚಿ ಕುತ್ಕೊಂಡು ನಿಂತ್ಕೊಂಡು ಆ ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ 2 ತಾಸು ಬಿಟ್ಕೊಡ್ತೀನಂದ್ರು. ಆ ರಿಪೋರ್ಟ್ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಈ ಡಾಕ್ಟರ್ ಕಡೆ ಬಂದು ಚೆಕಪ್ ಮಾಡಿಸಿ ಬರೋ ಮಠ ಅಂದ್ರೆ ಇಷ್ಟೊತ್ತನ ಆತ. ಅರ್ಥ ಮಾಡ್ಕೊ, ನಾನು ಹೊರಗೆ ಹೋಗಿ ನನಗೂ ಕಷ್ಟ ಆಗಿರ್ತತಲ್ಲೇ. ಮನ್ಯಾಗ ಮತ್ತೆ ಏನೂ ಆಗಿದ್ದಿಲ್ಲ ನಿಮ್ಮ ಅವ್ವಗ? ಅಂದ್ರೆ ಹೊರಗೆ ಹೋದ್ಬಿಟ್ಲೆ ನಾವು ಪಿಕ್ಚರ್ಗೆ ಹೋಗಿ ಅವನ ಸುದ್ದಿ ಏನಾರ ಹೇಳಿದ್ರೇನು? ಏನು ನಾವು ಮಾತಾಡಿ ಕೇಳಿಸ್ಕೊಂಡಾರ ಗೊತ್ತಿಲ್ಲ. ಅಷ್ಟು ಕಡೆ ಜ್ವರ ಬಂದ್ಬಿಟ್ವಾ? ಅಷ್ಟೆಲ್ಲ ಟ್ರೀಟ್ಮೆಂಟ್ ನಡೆದ್ಬಿಡ್ತಾ? ಸರಿ ಆಯ್ತು, ನಿಮ್ಮ ಪಾಡಿಗೆ ನೀವು ಇರ್ರಿ, ಆರಾಮ್ ಹೋಗ್ರಿ. ಇನ್ನೂ ಸ್ವಲ್ಪ ತುತ್ತು ಮಾಡಿ ಊಟ ಮಾಡೋಸ್ ಹೋಗ್ರಿ. ಅಡಿಗೆ ಐತೆ ನೋಡ್ರಿ, ನಾನು ಅರ್ಬಿ ಕಳೆದು ನೈಟಿ ಹಾಕೋತೀನಿ. ಬೇಡ ನೈಟಿ ಹಾಕೋಬೇಡ, ಈಗೇನಂತ ಒತ್ತೇನಾಗಿಲ್ಲ. ಏನು ಟೈಮ್ ಎಷ್ಟಾಗೈತಿ? 7 ಗಂಟೆ ಆಗೈತಿ. ಶೋ ಎಷ್ಟೊತ್ತಿಗೆ ನೋಡ್ತೀನಿ, ನೋಡಿ ಊಟ ಮಾಡ್ಕೊಂಡು ಬಂದ್ಬಿಡೋಣ. ನೋಡಾತ್ ನಾನು ಈಗ ವಾಪಸ್ ಇರೋದು 10:10 ಹೋದ್ರೆ ನಾವು ಬರೋದು ಎಷ್ಟೊತ್ತಿಗೆ ವಾಪಸ್ ಅಲ್ಲಿಂದ? ಅದು ಈ ತಂಡ್ಯಾಗ ಆ ಬೈಕ್ನಾಗ. ಏನು ನಿಮ್ಮ ಹತ್ರ ಕಾರ್ ಐತೆ ನೋಡು, ಏನು ಬೇಕಾಗಿಲ್ಲ. ನನಗೇನು ಹೋಗೋ ಮನಸ್ಸಿಲ್ಲ. ಸರಿ, ಹಂಗಾರ ಊಟ ಮಾಡ್ಕೊಂಬರುಂಬ ಬರೇ. ನನಗೆ ಪಿಕ್ಚರ್ ನೋಡ್ಬೇಕಂತ ಇದ್ದಿದ್ದು, ಊಟ ಮಾಡ್ಬೇಕಂತಲ್ಲ. ನಾನು ಊಟಕ್ಕೆ ಬರಲ್ಲ, ನೀವೊಬ್ಬರೇ ಹೋಗಿ ಮಾಡ್ಕೊರಿ. ನಾನು ಹಂಗಾರೆ ಪಿಕ್ಚರ್ ನೋಡ್ಕೊತ ನಿಮ್ಮ ಜೊತೆ ಮಾತಾಡ್ಕೊತ ಖುಷಿಯಾಗಿ ಪಾಪ್ಕಾರ್ನ್ ತಿನ್ಕೊಂತ ಎಷ್ಟು ಎಂಜಾಯ್ ಮಾಡ್ಬೇಕಂತಿದ್ದೆ. ಎಷ್ಟು ದಿನ ಆಯ್ತು. ಮದುವೆ ಆದ್ಮೇಲೆ ಒಂದು ಹನಿಮೂನಿಗೆ ಹೋಗೋಣ ಅಂತ ಕೇಳಿದೆ. ಬಂದ್ರಿ ಇಲ್ಲ. ಯಾಕೆ ಹೇಳ್ರಿ? ನಿಮ್ಮ ತಾಯಿ ಒಬ್ಬರನ್ನೇ ಬಿಟ್ಟು ಬರ್ಬೇಕಲ್ಲ, ಅದಕ್ಕೆ. ಮತ್ತೆ ನಿಮಗೆ ಏನಾರು ಆಗ್ಬಿಟ್ರೆ, ನಾವು ಅತ್ತಾಗ ಹೋಗತ್ಲೆ ಇತ್ತಾಗ ಏನಾರು ಆಗ್ಬಿಟ್ರೆ ನಿಮ್ಮವ್ಗ ಆ ಚಿಂತೆ ನಿಮಗೆ. ಅದಕ್ಕೆ ಬೇಡ ಎಲ್ಲಿ ಹೋಗೋದು ಈಗ ಅಂತೀರಿ. ನಿಮ್ಮವ್ವಾರಿದಾಗ ಮಟ್ಟ ಕಾಯ್ಬೇಕು ಅನ್ನೋ ಲೆಕ್ಕ ನಿಮ್ದೈತಿ. ಅದಕ್ಕೆ ನೋಡಿ ಸುಮಾರು ಟೈಮ್ ಐತಿ. ಹಂಗೆಲ್ಲ ಮಾತಾಡಬೇಡ. ಯಾಕೆ ಹಂಗೆ ಮಾತಾಡಕತ್ತಿ? ನಮ್ಮ ಅವ್ರಿಗೆ ಏನಾದ್ರೆ ನಿಂಗೆ ಖುಷಿ ಆಕೈತೇನ? ಖುಷಿ ಆಕತ್ತೆ ಬಿಡ್ತತೆ ಅಷ್ಟೇ ನಿಮ್ದು. ಅಂದ್ರೆ ಅವ್ರು ಇರೋ ಮಟ್ಟ ಅಂದ್ರೆ ಇದು ಯಾವ್ದು ಆಗಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ದೇವ್ರೆ, ಈ ಹುಡುಗಿ ಯಾಕಪ್ಪ ಹಿಂಗೆ ಜಗಳ ಮಾಡ್ತೈತಿ? ಪಾಪ ಬೆಳಗ್ಗಿಂದ ನನ್ನ ಮಗ ನನ್ನ ಜೊತೆ ದವಾಖಾನಿಗೆ ಅಡ್ಡಾಡೈತಿ.
ಅಲ್ಲೆಲ್ಲ ಕುಂತು ಸ್ಕ್ಯಾನ್ ಮಾಡಿಸೋದು ಅವೆಲ್ಲ ಎಂತೂ ಸಹ ಕೆಲಸ ಆಗ್ಯಾವ. ಈ ಹುಡುಗಿ ಮನೆಗೆ ಬಂದ್ರೆ ಒಂದು ಈಟ್ ನೆಮ್ಮದಿ ಕೊಡವಲ್ತಲ್ಲಪ್ಪ. ಏನು ಮಾಡೋದು, ಅದು ಏನು ಕರ್ಮ ಅಂತೇಳಿ ಈಕಿನ ಸಸಿ ಮಾಡ್ಕೊಂಬಂದೇವ. ಎಷ್ಟು ಒದರ್ತಾಳ ಎಂತಾನ. ಹಾಳಾದ ದೇವ್ರು ನನ್ನೇ ಕರ್ಕೊಂಡ್ಬಿಟ್ರೆ ಸುಖ. ನನ್ನ ಜನ್ಮಕ್ಕೆ ಸಾವು ಬರುವಲ್ತು. ಇವರಿಬ್ಬರು ನೆಮ್ಮದಿಯಾಗಿರೋಕ್ಕೂ ಆಗಂಗಿಲ್ಲ. ನಾನಿರೋ ಮಟ್ಟ ಈಕೆ ಖುಷಿ ಸಿಗಲ್ಲ. ನಾನು ಸಾಯ್ಬೇಕಂತ ಕಾಯ್ತಾ ಇದ್ದಾಳ. ಅಯ್ಯೋ ನನ್ನ ಹಣೆ ಬರಕ್ಕ ಆ ದೇವ್ರ ಸಾವು ಅಂತಂದೂ ತರಬಲ್ಲ. ನೋಡು, ಜೋರು ಮಾತಾಡ. ಅಲ್ಲೇ ಹೊರಗೆ ಅವು ಕೇಳ್ತತೆ, ಬೇಜಾರಾಕಾಳ. ಅರ್ಥ ಮಾಡ್ಕೊ, ಯಾಕಂಗೆ ಕಿರಿಕಿರಿ ಮಾಡ್ತಿ? ನಿಮ್ಮವ್ವ ಇದೇ ಪರಿಸ್ಥಿತಿ ಒಳಗಿದ್ರೆ ಹಿಂಗೆ ಮಾತಾಡ್ತಿದ್ದೇನ? ಹೇಳಿ ನೀನ ನೋಡೋಣ. ನಮ್ಮ ಅವ್ಗೆ ಏನೋ ಇಲ್ಲ, ಗಟ್ಟಿದಾಳ. ಏನು ಇದ ಪರಿಸ್ಥಿತಿ ಒಳಗಿದ್ರೆ ನಾನು ಯಾಕ್ರಿ ಮಾತಾಡಲಿ? ಬಂದು ಸೊಸಿ ಮಾತಾಡ್ತಾಳ. ನಾಳೆ ನಮ್ಮ ಅಣ್ಣನು ಹಿಂಗೆ ಮಾಡಕತ್ರ. ಸರಿ ಆಯ್ತು, ಈಗ ಅದೆಲ್ಲ ಮಾತ್ಬೇಡ. ಈಗೇನು ಊಟಕ್ಕೆ ಹೋಗಿ ಬರೋಣ ಇಬ್ರು ಬೇಕಾರ? ಬೇಡ, ಊಟಕ್ಕೆ ಹೋಗಕ್ಕೆ ನಂಗೆ ಮನ್ಸಿಲ್ಲ. ಫಿಲಮ್ಮೇ ನೋಡಿಲ್ಲ, ಊಟ ಮಾಡಿ ಏನೋ ಮಾಡ್ಬೇಕಾಯ್ತಿ. ನಾವಲ್ಲೇ ಹಾಂ, ಈಗೀಗ ಅದು ಹೆಂಗೆ ಹೇಳಬೇಕು? ವಂದನಾ ಹೋಗತ್ತಾಗ ಸುಮ್ಮನೆ ಜಗಳ ಮಾಡಿಕೊಂಡು ಇನ್ನು ಈಕಿವ್ರು ಅವ್ನ ಮನೆಗೆ ಹೋಗಿ ಕುಂದ್ರೋದು, ಅದರಿಂದ ನಮ್ಮ ಅವ್ವ ನೆಮ್ಮದಿ ಇರಂಗಿಲ್ಲ. ಬೇಡ, ನಾ ಒಂದೇ ಕಾರಣಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ಛೇ, ಯಾಕೆ ಹಿಂಗೆ ಮಾಡ್ತಾಳೋ ಏನೋ, ಯಾವಾಗ ಇನ್ನೂ ಇದನ್ನೆಲ್ಲ ಅರ್ಥ ಮಾಡ್ಕೊತಾಳೋ ಏನೋ, ಅದೇ ಇವರಿಗೆ ಗೊತ್ತು. ಭಾಳ ಬೇಜಾರಾಗ್ಬಿಡತ್ತೆ ನನಗಂತೂ. ಯಾಕಾರ ಮದ್ವೆ ಮಾಡ್ಕೊಂಡೆ ಏನತ್ತಾಗ.